ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ಸುಸ್ತಾಗ್ತಿದೆ. ಮದುವೆ ಎಪಿಸೋಡ್ ಶೂಟ್ ಇನ್ನ ಬಾಕಿ ಇದೆ ಗುರು. ಇವತ್ತು ಸ್ವಲ್ಪ ಬೇಗ ಬಂದೆ, ಅದಕ್ಕೆ ಲೆಟ್ಸ್ ಡೂ ಗೆಟ್ ಅನ್ರೆಡಿ ವಿತ್ ಮೀ. ಏನು ಗೊತ್ತಾ, ನನಗೆ ನಾಳೆನೂ ಶೂಟ್ ಇದೆ. ಯಾವಾಗೆಲ್ಲ ನನಗೆ ನೆಕ್ಸ್ಟ್ ಡೇ ಶೂಟ್ ಇರುತ್ತೆ ಅವಾಗ ನಾನು ಜಾಸ್ತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿಲ್ಲ. ಯಾವುದಾದ್ರೂ ಒಂದು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಈ ಮಾಯಿಶ್ಚರೈಸರ್ ಅಂದರೆ ಇದರಲ್ಲಿ NMF ಮತ್ತೆ ಪೆಂಥನಾಲ್ ಇದೆ, ವಿಚ್ ಸೂದಸ್ ಅವರ್ ಸ್ಕಿನ್ ಆ್ಯಂಡ್ ಆಲ್ಸೋ ಪ್ರೊವೈಡ್ಸ್ ಹೈಡ್ರೇಷನ್. ತುಂಬಾನೇ ಲೈಟ್ ವೇಟ್, ಕ್ವಿಕ್ ಆಗಿ ನಮ್ಮ ಸ್ಕಿನ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಆಲ್ಸೋ ದೇರ್ ಇಸ್ ನೋ ಬ್ರೇಕ್ಔಟ್ಸ್ ಆ್ಯಂಡ್ ಕ್ಲಾಗ್ಡ್ ಪೋರ್ಸ್. ನಾಳೆ ಇಡೀ ದಿನ ಮತ್ತೆ ಮೇಕಪ್ ಹಚ್ಕೊಂಡಿರ್ತೀನಿ. ಸೊ ಐ ವಾಂಟ್ ಮೈ ಸ್ಕಿನ್ ಟು ಬ್ರೀತ್ ಅಂಡ್ ಸ್ಟೇ ಹೈಡ್ರೇಟೆಡ್. ಅಂಡ್ ಈ ಮಾಯಿಶ್ಚರೈಸರ್ ನನಗೆ ಜಾಸ್ತಿ ಹೈಡ್ರೇಷನ್ ಕೊಡುತ್ತೆ ಅಂಡ್ ಜೊತೆಗೆ ಆಯಿಲ್ ಫ್ರೀ ಕೂಡ. ನೀವೇನಾದ್ರೂ ನಂತರ ಆಯಿಲಿ ಗರ್ಲ್ಸ್ ಆಗಿದ್ರೆ ದೆನ್ ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್. ನಾನು ಕೆಳಗೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಮರಿಬೇಡಿ. ಎಲ್ಲ ಆಯ್ತು, ಹೋಗಿ ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಮಮ್ಮ ಸೊಪ್ಪು ಸಾರು ಕಳ್ಸಿದ್ದಾರೆ. ನಂಗೆ ಸೊಪ್ಪು ಸಾರು ಇಷ್ಟ ಆಗಲ್ಲ, ಪೂರಿ ಇಷ್ಟ ಆಗಲ್ಲ. ಹಂಗೆ ಹೇಳ್ಬಾರ್ದು ಊಟಕ್ಕೆ, ಬಟ್ ಏನೋ ಗೊತ್ತಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದ ನಾನು ಅಷ್ಟಕ್ಕಷ್ಟೇ ಎರಡೂ. ಸೊ ಏನು ಮಾಡಲಿ, ಹೊಟ್ಟೆ ಹಸಿತಿತ್ತು, ಹಂಗೆ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ಊಟನ ಮಾಡ್ಕೊಂಡೆ. ಎಕ್ಸ್ಟ್ರಾ ಅದಕ್ಕೆ ಮಾವಿನಕಾಯಿ ಗೊಜ್ಜುನು ಹಪ್ಪಳ ಸುಟ್ಕೊಂಡೆ. ಆವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗೆ ಮೀಲ್ನ ಮುಗಿಸ್ಕೊಂಡೆ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಬರೆದ್ಬಿಟ್ಟು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಂಡಿದ್ದಾಯ್ತು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಲ್ವಾ, ಅದಕ್ಕೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.